ನಮಸ್ಕಾರ ಎಲ್ಲರಿಗೂ ನಮ್ಮ ಶಶಿ ಮನೆ ಊಟ ಚಾನಲ್ಗೆ ಸ್ವಾಗತ. ಈಗ ನಾನು ಆರೋಗ್ಯಕರವಾದ ಸಲಾಡ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ಒಂದು ಪಾತ್ರೆ ತಗೊಂಡಿನಿ, ಅದಕ್ಕೆ 1 ಗ್ಲಾಸ್ ನೀರು ಹಾಕಿನಿ, ಕಾಯಲು ಇಡಬೇಕು. 1 ಪ್ಲೇಟ್ ಮುಚ್ಚಿ ಇಡಬೇಕು. ಇದು ನೀರು ಕುದಿಯಲು ಸ್ಟಾರ್ಟ್ ಆದಾಗ ಇದಕ್ಕೆ ಸ್ವೀಟ್ ಕಾರ್ನ್ ಹಾಕ್ತಾ ಇದ್ದೀನಿ. 1 ಕಪ್ ಸ್ವೀಟ್ ಕಾರ್ನ್ ಹಾಕಿದ್ದೀನಿ. ಅವು ಚೆನ್ನಾಗಿ ಕುದಿಬೇಕು. ಈಗ ಇದು ಕುದ್ದಿವೆ. ಆಮೇಲೆ ಇದನ್ನ ಒಲೆನ ಆಫ್ ಮಾಡಬೇಕು. ಈಗ ಒಂದು ಪಾತ್ರೆ ತಗೊಂಡು ಅದಕ್ಕೆ 3/4 ಕಪ್ಪು ದಾಳಿಂಬೆ ಹಣ್ಣನ್ನು ಹಾಕಿದ್ದೀನಿ. ಆಮೇಲೆ ಇದಕ್ಕೆ ಹೆಸರು ಕಾಳು ಮತ್ತು ಶೇಂಗಾನ ಹಾಕ್ತಾ ಇದ್ದೀನಿ. ಈ 2 ಸೇರಿಸಿ 1 ಕಪ್ ಇದ್ದೀನಿ. ಶೇಂಗಾನ 2-3 ಸ್ಪೂನ್ ಹಾಕೀನಿ. ಉಳಿದಿದ್ದು ಹೆಸರು ಕಾಳನ್ನು ಹಾಕಿದ್ದೀನಿ. ಇದನ್ನ 2-3 ತಾಸು ನೆನೆಸ್ಕೊಂಡಿರೋದು. ಆಮೇಲೆ ಇದು ಸ್ವೀಟ್ ಕಾರ್ನ್ ಹಾಕಬೇಕು, ಕುದ್ದಿರೋದು ಹಾಕಿ ಆಮೇಲೆ ಇದಕ್ಕೆ ಸೌತೆಕಾಯಿ ಮತ್ತು ಗೆಜ್ಜರಿನ ಹಾಕ್ತಾ ಇದ್ದೀನಿ. ಇದು ಸೌತೆಕಾಯಿ, 1 ಸೌತೆಕಾಯಿ 1 ಗೆಜ್ಜರಿನ ಈ ತರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿನಿ. ಅದನ್ನ ಇದರಲ್ಲಿ ಹಾಕಬೇಕು. ಆಮೇಲೆ ಇದಕ್ಕೆ 1 ಉಳ್ಳಾಗಡ್ಡಿನ ಹಾಕ್ತಾ ಇದ್ದೀನಿ. ಇದನ್ನು ಸಹ ತುಂಬಾ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಅದನ್ನು ಹಾಕಬೇಕು. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆನ್ ಮಾಡಿ, ನಮ್ಮೆಲ್ಲ ವಿಡಿಯೋಗಳು ನಿಮಗೆ ತಲುಪುತ್ತವೆ. ಆಮೇಲೆ ಇದಕ್ಕೆ ಅರ್ಧ ಸ್ಪೂನ್ ಜೀರಿಗೆ ಪುಡಿನ ಹಾಕ್ತಾ ಇದ್ದೀನಿ. ಆಮೇಲೆ 1/4 ಸ್ಪೂನ್ ಪೆಪ್ಪರ್ ಪೌಡರ್ನ ಹಾಕ್ತಾ ಇದ್ದೀನಿ. ಕರಿಮೆಣಸು ಪೌಡರ್ನ ಹಾಕಿದ್ದೀನಿ. ಈಗ ಉಪ್ಪನ್ನ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಹಾಕಿ ಈಗ ಎಲ್ಲಾನು ಚೆನ್ನಾಗಿ ಕಲಿಸ್ಬೇಕು. ಈ ಥರ ಎಲ್ಲಾನು ಚೆನ್ನಾಗಿ ಕಲಿಸ್ಬೇಕು. ಈಗ ಅರ್ಧ ನಿಂಬೆ ಹಣ್ಣಿನ ರಸನ ಹಾಕಬೇಕು. ಅದನ್ನು ಒಂದು ಬಟ್ಲಲ್ಲಿ ಈ ಥರ ರಸನ ತೆಗೆದು ಹಾಕ್ತಾ ಇದ್ದೀನಿ. ಹಾಕಿ ಈಗ ಇದನ್ನು ಎಲ್ಲಾನು ಚೆನ್ನಾಗಿ ಕಲಿಸ್ಬೇಕು. ಇದು ಮೆಕ್ಕೆ ಜೋಳ, ದಾಳಿಂಬೆ ಹಣ್ಣು, ಹೆಸರು ಕಾಳು, ಶೇಂಗಾ, ಸೌತೆಕಾಯಿ, ಗೆಜ್ಜರಿ, ಉಳ್ಳಾಗಡ್ಡಿ, ಆಮೇಲೆ ಪೆಪ್ಪರ್ ಪೌಡರು, ಜೀರಾ ಪೌಡರು, ಲೆಮನ್ನು ಎಲ್ಲ ಹಾಕೋದ್ರಿಂದ ಇದನ್ನ ತಿನ್ನೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ, ಚರ್ಮದ ಕಾಂತಿ ಹೆಚ್ಚಾಗುತ್ತೆ. ಆಮೇಲೆ ನಾವು ತಿನ್ನೋ ಆಹಾರನ ಶಕ್ತಿಯಾಗಿ ಪರಿವರ್ತಿಸುತ್ತೆ ಈ ಸಲಾಡ್. ಆಮೇಲೆ ಕಣ್ಣಿನ ಆರೋಗ್ಯಕ್ಕೂ ತುಂಬಾನೇ ಒಳ್ಳೆಯದು. ಆಮೇಲೆ ಇದು ತಿನ್ನೋದ್ರಿಂದ ಜಾಸ್ತಿ ಹೊತ್ತು ಹೊಟ್ಟೆ ತುಂಬಿದ ಅನುಭವ ಇರುತ್ತೆ. ಹಾಗಾಗಿ ಊಟ ಕಡಿಮೆ ಸೇರೋದ್ರಿಂದ ತೂಕನೂ ಇಳಿಯುತ್ತೆ. ಇದನ್ನೊಂದ್ಸಲ ತಪ್ಪದೆ ಟ್ರೈ ಮಾಡಿ ಹೇಗಾಯಿತು ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂತ ಅನ್ಕೊತೀನಿ. ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.